ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ He has just appealed to the media saying that he has come forward. ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್, ಒಂದು ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ. He is before the SIT to give the fullest cooperation. So that is one. ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ತಮಗೆ ತಿಳಿಸಬೇಕಾಗುತ್ತೆ. ಪ್ರಶ್ನೆಗಳು ತಮಗೆ ಇರಬಹುದು. ಒಂದು ಇನ್ನೊಂದು ಏನು ಅಂದ್ರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇಷ್ಟು ದಿವಸ ಕೇವಲ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ, ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ನಲ್ಲಿ ಮಾಡ್ತೀವಿ. ತಾವು ತಮ್ಮ ಕೆಲಸ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅಂತ ನಾವು ಬಿತ್ತರ ಮಾಡಿ. ಹಾಗಾಗಿ ನಮ್ಮ ಕೆಲಸ ಕೋರ್ಟ್ನಲ್ಲಿ ಕೈಂಡ್ಲಿ ಎಕ್ಸ್ಕ್ಯೂಸಸ್. ನೋ ಮೊದಲ ಭೇಟಿ ನಿಮ್ದು ಇಷ್ಟು ದಿನ ಆದ್ಮೇಲೆ ಅವ್ರನ್ನ ಮೀಟ್ ಮಾಡೋದು ಏನು ಇಂಪಾರ್ಟೆಂಟ್? he has said sir I am giving fullest of cooperation. ರಾತ್ರಿ ಬಂದಿದ್ದೀನಿ, ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಐ ಜಸ್ಟ್ ಎಕ್ಸ್ಪ್ಲೈನ್ಡ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ ಶುಡ್ ವರ್ಕ್. ಅದನ್ನ ತಿಳಿಸಿ ಬಂದಿದ್ದೀನಿ. He made many comments related to political vendetta against him. Did he speak anything about? See, whatever he has spoken, it is already there on the video. I think I should not add or detail more what it is already there. So I don't want to. ಅದರ ಬಗ್ಗೆ ನಾನು ಕ್ಲಾರಿಟಿ ಆಗಲಿ ಅದಲ್ಲ. ಅಲ್ಲಿ ಹೋಗಿದ್ದೇನು ಅಂದರೆ ನಿನ್ನೆ ಅವರು ಬಂದಿದ್ದಾರೆ. ಇವತ್ತು ನನಗೆ SIT ಇಂದ ಹೇಳಿ ಕಾಲ್ ಬಂದಿತ್ತು. ಸೊ ಹಾಗಾಗಿ ನಾನು ಬಂದಿದ್ದೀನಿ, ಮಾತಾಡಿದ್ದೀನಿ. ಯಾವ್ಗಿಂತ ಹೆಚ್ಚು ಇನ್ನೇನು ಆಗಿಲ್ಲ. ಒಳನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಸ್ಪಂದಿಸ್ತಿದ್ದಾರೆ. ಮೆಡಿಕಲ್ಗೆ ಯಾವಾಗ ಕರ್ಕೊಂಡು ಇನ್ನು ಮಾಹಿತಿ ಕೊಟ್ಟಿಲ್ಲ. ಕೋರ್ಟ್ಗೆ ಏನಾರು ಯಾವಾಗ ಕರ್ಕೊಂಡು ಅಲ್ಲ, ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಸರ್, ನೀವು ಅಪ್ಲೈ ಆಂಟಿಸಿಪೇಟೆಡ್ ಬೇಲಿಗೆ ಅಪ್ಲೈ ಮಾಡಿದ್ದೀರಾ? ಸರ್ ಬೇಲಿಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಸರ್ ಈಗ? See, bail application which is now been pending before the court. Probably you have to wait and see what it happens in the court. I would not. That's what I would not like to talk about what will be the fate of the petition before the court. Probably you should come and see what happens in the court. What is Prajwal conveyed to you, sir, as of now? Yes. Whatever the infractiousness or otherwise, certainly we will consult. We will make a submission before. So you met him. What has he conveyed as of now, sir? See, he has said that, sir, I have come forward. In fact, my whole purpose of coming to Bangalore or before SIT is that I have to stand by my words. I have come forward. I will give the fullest cooperation. These are his words. Probably he told me in Kannada and I am appealing in English. That's all. Thank you, sir. ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ, ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ನಲ್ಲಿ ಮಾಡ್ತೀವಿ. ತಾವು ತಮ್ಮ ಕೆಲಸ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅಂತ ನಾವು ಬಿತ್ತರ ಮಾಡಿ. ಹಾಗಾಗಿ ನಮ್ಮ ಕೆಲಸ ಕೋರ್ಟ್ನಲ್ಲಿ ಕೈಂಡ್ಲಿ ಎಕ್ಸ್ಕ್ಯೂಸಸ್. ನೋ ಮೊದಲ ಭೇಟಿ ನಿಮ್ದು ಇಷ್ಟು ದಿನ ಆದ್ಮೇಲೆ ಅವ್ರನ್ನ ಮೀಟ್ ಮಾಡೋದು ಏನು ಇಂಪಾರ್ಟೆಂಟ್? he has said sir I am giving fullest of cooperation. ರಾತ್ರಿ ಬಂದಿದ್ದೀನಿ, ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಐ ಜಸ್ಟ್ ಎಕ್ಸ್ಪ್ಲೈನ್ಡ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ ಶುಡ್ ವರ್ಕ್. ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸ್ಬೇಕಾಗುತ್ತೆ. ನಾನು ವಿದೇಶದಿಂದ ಸ್ವಯಂ ಪ್ರೇರಿತವಾಗಿ ಬಂದಿದ್ದೇನೆ. SITಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಅದರ ಮಾಧ್ಯಮಗಳಲ್ಲಿ ತಮ್ಮದೇ ಆದ ರೀತಿಯ ಕನ್ಕ್ಲೂಷನ್ಗೆ ಬರಲಾಗ್ತಾ ಇದೆ. ಬರೋದು ಬೇಡ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಂಡಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಪರ ವಕೀಲರು ತಿಳಿಸಿದ್ದಾರೆ. ನಾನು ಬಂದಿರೋದೇ ಸಹಕಾರ ಕೊಡಲಿಕ್ಕೆ, ಸಹಕಾರ ಕೊಡ್ತೇನೆ ಎನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರೆ ಕೋರ್ಟ್ ಮುಂದೆ ಪೆಂಡಿಂಗ್ ಇದೆ. ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೀವು ಕಾದು ನೋಡಿ ಅಂತ ಹೇಳಿ ವಕೀಲರು ಹೇಳ್ತಾ ಇದ್ದಾರೆ.
ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆಯೋ ಅದರ ಆಧಾರದ ಮೇಲೆ ಸುದ್ದಿಗಳನ್ನು ಮಾಡಿ. ಆದರೆ ಕನ್ಕ್ಲೂಷನ್ಗೆ ಬರೋದು ಬೇಡ ಅನ್ನೋ ಮಾತುಗಳನ್ನು ವಕೀಲರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ನಾವು ನೋಡ್ತಾ ಇದ್ವಿ ವಕೀಲರು ಹೇಳ್ತಾ ಇರುವಂಥ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾ ಇದ್ವಿ, ಅದು ಒಂದು ಭಾಗ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಸಿಕ್ಕಿದ್ದಾರೆ, ಆದರೆ ಮೊಬೈಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತನಿಖೆಗೆ ಹಿನ್ನಡೆಯಾಗುವಂಥ ಭೀತಿ ಅಥವಾ ಹಿನ್ನಡೆಯಾಗುವಂಥ ಲಕ್ಷಣಗಳಿದ್ದಾವೆ. SIT ಮುಂದೆ ಆಯ್ಕೆಗಳು ಏನು ಕಾಣಿಸ್ತಾ ಇದೆ ಈಗ? ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ SIT ಅಧಿಕಾರಿಗಳು ಏನೇ ಬಂಧನವನ್ನು ಮಾಡಿದ್ರು ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಪ್ರಮುಖವಾಗಿ ಕಲೆ ಹಾಕಬೇಕಾಗುತ್ತೆ. ಸೊ ಅಂತಹ ಸಾಕ್ಷ್ಯಾಧಾರಗಳು SIT ಅಧಿಕಾರಿಗಳ ಬಳಿ ಏನಿದೆ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಯಾಕೆಂದರೆ ಕೇವಲ ಸಂತ್ರಸ್ತರು ನೀಡಿದಂಥ ದೂರು ಅಷ್ಟೇ ಸಾಧ್ಯವಾಗೋದಿಲ್ಲ, ಅವ್ರ ಮೇಲೆ ಇರುವಂಥ ಆರೋಪ ಅಷ್ಟೇ ಸಾಧ್ಯವಾಗೋದಿಲ್ಲ. ಆದರೆ ಸಾಂದರ್ಭಿಕವಾದ ಸಾಕ್ಷ್ಯಾಧಾರಗಳು ಅತ್ಯಂತ ಪ್ರಮುಖವಾಗುತ್ತೆ. ನ್ಯಾಯಾಲಯದಲ್ಲಿ ಯಾವತ್ತೂ ಕೂಡ ನ್ಯಾಯಾಲಯ ಕೇಳುವಂಥದ್ದು ಕೇವಲ ಸಾಕ್ಷ್ಯಾಧಾರಗಳನ್ನು ಮಾತ್ರ. ಹೀಗಾಗಿ ಅವರು ಅತ್ಯಾಚಾರವನ್ನು ಮಾಡಿದ್ದಾರೆ ಮತ್ತು ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಸೆರೆ ಹಿಡಿದಿದ್ದಾರೆ, ಆ ವಿಡಿಯೋಗಳು ಕೂಡ ವೈರಲ್ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಒಂದು ವೇಳೆ ಅವರು ಅತ್ಯಾಚಾರವನ್ನು ಮಾಡಿ ಮೊಬೈಲ್ನಲ್ಲಿ ವಿಡಿಯೋನ ಮಾಡಿದರೆ, ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಂತಹ ಮೊಬೈಲ್ ಯಾವುದು, ಡಿವೈಸ್ ಯಾವುದು, ಯಾವ ಮೊಬೈಲ್ನಲ್ಲಿ ಇವರು ವಿಡಿಯೋನ ಮಾಡಿದ್ರು, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಾಕ್ಷ್ಯಾಧಾರಗಳನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕಬೇಕಾಗುತ್ತೆ. ಆದರೆ ಇಡೀ ಪ್ರಕರಣಗಳನ್ನು ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವು ತಿಂಗಳುಗಟ್ಟಲೆ, ಕೆಲವು ವರ್ಷಗಟ್ಟಲೆ ಆಗಿರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿರುವಂಥದ್ದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥದ್ದು. ಹೀಗಾಗಿ ಅವರಿಗೆ ಸಾಕ್ಷ್ಯಾಧಾರಗಳು ಸಿಗುತ್ತಾ ಸಿಗೋದಿಲ್ವಾ ಅನ್ನೋದಿಲ್ಲಿ ಇರುವಂತಹ ಪ್ರಮುಖವಾದ ಪ್ರಶ್ನೆ. ಈಗಾಗಲೇ 3 ಅತ್ಯಾಚಾರ ಆರೋಪ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿರುವಂಥದ್ದು. ಮೊದಲನೆಯದು ಹೊಳೆನರಸೀಪುರ ಪ್ರಕರಣ ಏನಿತ್ತು, ಅದರಲ್ಲಿ ಈಗಾಗಲೇ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು, ಪ್ರಜ್ವಲ್ನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇದಾದ ಕೆಲ ದಿನಗಳ ನಂತರ ಏನು ಕಿಡ್ನಾಪ್ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲೂ ಕೂಡ ಇವ್ರನ್ನ ಆರೋಪಿಯನ್ನು ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಅತ್ಯಾಚಾರ ಆರೋಪವನ್ನು ಮಾಡಿದಂಥ ಇದಾದ ಬಳಿಕ ಸರ್ಕಾರ SITಯನ್ನು ರಚನೆಯನ್ನು ಮಾಡುತ್ತೆ. SITಯನ್ನು ರಚನೆ ಮಾಡಿದ ಬಳಿಕ ಇಲ್ಲೊಂದು ದೂರು ದಾಖಲಾಗುವಂಥದ್ದು. SITಯಲ್ಲಿ ಓರ್ವ ಸಂತ್ರಸ್ತೆ ಬಂದು ದೂರನ್ನು ಕೊಟ್ಟು ಹೋಗಿರುವಂಥದ್ದು. ಗನ್ ಪಾಯಿಂಟನ್ನು ಇಟ್ಟು, ಅಂದರೆ ಗನ್ನನ್ನು ಇಟ್ಟು ನನಗೆ ಅವರು ಏನು ಅತ್ಯಾಚಾರವನ್ನು ಮಾಡಿದ್ರು, ಹೆದರಿಸಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿ ಅವರು ಒಂದು ದೂರನ್ನು ಕೊಟ್ಟು ಹೋಗಿರುವಂಥದ್ದು. ಈ 3 ಪ್ರಮುಖ ಪ್ರಕರಣಗಳೇನಿದೆ, ಈ ಪ್ರಕರಣದಲ್ಲಿ 3ರಲ್ಲೂ ಕೂಡ ಪ್ರಮುಖ ಆರೋಪಿ ಆಗಿರುವಂಥದ್ದು ಪ್ರಜ್ವಲ್. ಆದರೆ ಈ 3ರಲ್ಲೂ ಏನೆಲ್ಲ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗುತ್ತೆ ಅನ್ನೋದು ಇಲ್ಲಿ ಅತ್ಯಂತ ಪ್ರಮುಖವಾಗುತ್ತೆ. ಇದುವರೆಗೂ SIT ಅಧಿಕಾರಿಗಳು ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರ ಅಂದರೆ ದೂರು ಕೊಟ್ಟಿರುವಂತಹ ಸಂತ್ರಸ್ತೆಯರು, ಅವರ ಹೇಳಿಕೆಗಳು, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು, ತಾಂತ್ರಿಕ ಸಾಕ್ಷ್ಯಾಧಾರಗಳು, ಅದೆಲ್ಲವನ್ನು ಇಟ್ಕೊಂಡು ರಿಮ್ಯಾಂಡ್ ಅಪ್ಲಿಕೇಶನ್ನ ಸಲ್ಲಿಕೆಯನ್ನು ಮಾಡಿ ನ್ಯಾಯಾಲಯದಲ್ಲಿ ಆರೋಪಿಯನ್ನು SIT ಅಧಿಕಾರಿಗಳಿಗೆ ಕಸ್ಟಡಿಗೆ ಕೊಡುವಂತೆ ಮನವಿಯನ್ನು ಮಾಡ್ತಾರೆ. ಇವತ್ತು ಕೇವಲ ಆತನನ್ನು ನಿನ್ನೆ ಏನು ತಡರಾತ್ರಿ ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡ ನಂತರ ಇದುವರೆಗೂ ಕೂಡ ಆತನ ಪ್ರಾಥಮಿಕ ವಿಚಾರಣೆ ಆಗಿರುತ್ತೆ. ಅಂದರೆ ಇಲ್ಲಿ ಮತದಾನ ಆದ ಬಳಿಕ ಆತ ದೇಶವನ್ನು ಬಿಡುವಂಥ ಸಂದರ್ಭದಲ್ಲಿ ಯಾವ ಫ್ಲೈಟ್ನಲ್ಲಿ, ಯಾವ ಏರ್ಪೋರ್ಟ್ನಿಂದ ಎಲ್ಲಿಗೆ ಪ್ರಯಾಣವನ್ನು ಮಾಡಲಾಯಿತು, ನೇರವಾಗಿ ಜರ್ಮನ್, ಹಂಗೇರಿಗೆ ಹೋಗ್ಲಾಯ್ತು, ಇಲ್ಲ ಬೇರೆ ಎಲ್ಲಾದರೂ ಪ್ರಯಾಣ ಮಾಡಿದರೆ, ಈ ರೀತಿಯಾಗಿ ಪ್ರಾಥಮಿಕ ತನಿಖೆಯನ್ನು ಮಾಡ್ತಾರೆ. ಇದರಲ್ಲಿ ಆತ ಯಾವ ಕಾರಣಕ್ಕಾಗಿ ಹೋಗಿದ್ದ, ಪರ್ಪಸ್ ಏನು, ಇಲ್ಲಿಂದ ಆತ ದೇಶವನ್ನು ಬಿಡಲಿಕ್ಕಿದ್ದಂಥದ್ದು, ಪೂರ್ವ ನಿಯೋಜಿತವಾದಂತಹ ಪ್ರವಾಸ ಇದು ಅಂತ ಅವರು ಕೂಡ ವಿಡಿಯೋನ ಮಾಡಿದ್ರಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ನೀಡಿದರು. ಸೊ ಹೀಗಾಗಿ ಆತನ ಪ್ರಯಾಣದ ಉದ್ದೇಶ ಏನಿತ್ತು, ಇವೆಲ್ಲವನ್ನು ಒಂದು ಕಡೆ ಪ್ರಶ್ನೆಯನ್ನು ಮಾಡಿದ್ರೆ, ಮತ್ತೊಂದು ಕಡೆ ಏನು ಈ ಪ್ರಕರಣ ಆದ ಬಳಿಕ ಅವರ ಮನೆಗೆ ನೋಟಿಸನ್ನು ಕೊಡಲಾಗುತ್ತೆ. ಆ ನೋಟಿಸನ್ನು ಗಮನಿಸಿ ಅವರ ವಕೀಲರ ಮುಖಾಂತರ 7 ದಿನಗಳ ಕಾಲಾವಕಾಶವನ್ನು ಕೂಡ ಈತ ಪಡ್ಕೊಂಡಿದ್ದ. ಆ 7 ದಿನಗಳಲ್ಲಿ ಬರೋದಿಲ್ಲ, 7 ದಿನಕ್ಕೆ ಸುಮಾರು 34-35 ದಿನಗಳಾಗುತ್ತೆ. ಸೊ ಈ ಪ್ರಕರಣದ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಯಾವ ಕಾರಣಕ್ಕಾಗಿ ತನಿಖಾಧಿಕಾರಿಯ ಮುಂದೆ ಹಾಜರಾಗಲಿಲ್ಲ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಹೀಗಾಗಿ ಆತನನ್ನು ಆ ಆಯಾಮದಲ್ಲಿ ಕೂಡ ವಿಚಾರಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು, ಈತ ವಿಚಾರಣೆಗೆ ನಾನು SIT ಅಧಿಕಾರಿಗಳ ಮುಂದೆ ಇವತ್ತು ಹಾಜರಾಗ್ತೀನಿ ಅಂತ ಹೇಳಿ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ರು. ಆ ವಿಡಿಯೋವನ್ನು ಮಾಡಿದ್ದು ಎಲ್ಲಿ, ಸೊ ಇವರು ಎಲ್ಲಿ ಶೆಲ್ಟರನ್ನು ಪಡ್ಕೊಂಡು ಇಷ್ಟು ದಿನ ಇದ್ದಿದ್ದು ಹೇಗೆ, ಮತ್ತು ಇವರಿಗೆ ಅಲ್ಲಿ ಆರ್ಥಿಕವಾಗಿ ಸಹಾಯ ಮಾಡಿದಂಥವ್ರು ಯಾರು, ಈಗ ಹಲವು ಆಯಾಮದಲ್ಲಿ ಕೂಡ ಈ ಒಂದು ತನಿಖೆಯನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಮೊಬೈಲ್ ಸಂಪರ್ಕಕ್ಕೆ ಸಿಗದೇ ಇದ್ದಿದ್ದು, ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಂಥದ್ದು, ಮತ್ತು ಈ ಮೊಬೈಲು ಮೊದಲಿನ ಇವರು ಆರಂಭದಲ್ಲಿ ಬಳಸ್ತಾ ಇರುವಂಥ ಮೊಬೈಲೇ ಇವ್ರ ಬಳಿ ಇರುತ್ತಾ, ಮೊಬೈಲ್ ಚೇಂಜ್ ಆಗಿರುತ್ತೋ ಸಾಧ್ಯತೆಗಳಿರುತ್ತೆ. ಚೇಂಜ್ ಮಾಡಲಿಲ್ಲ ಅಂದರೆ ಮದರ್ ಬೋರ್ಡೇ ಚೇಂಜ್ ಆಗಿರ್ಬೋದು, ಫಾರ್ಮೇಟ್ ಮಾಡಿರ್ಬೋದು. ಹೀಗೆ ಹಲವು ಆಯಾಮದಲ್ಲಿ ಅವರು ಕೂಡ ಸಾಕ್ಷಿಯನ್ನು ನಾಶಪಡಿಸಿ ಪ್ರಕರಣದಿಂದ ಬಚಾವಾಗುವ ಯತ್ನಗಳು ಕೂಡ ನಡೆದಿರುತ್ತೆ. ಇದೆಲ್ಲದರ ಮಧ್ಯೆ ಏನು ಪೊಲೀಸರು, SIT ಅಧಿಕಾರಿಗಳು ಪ್ರಮುಖವಾಗಿ ಸಾಕ್ಷಿಯನ್ನು ಕಲೆ ಹಾಕಬೇಕಾಗುತ್ತೆ. ಈ ಸಾಕ್ಷಿಯನ್ನು ಕಲೆ ಹಾಕಲಿಕ್ಕೆ ಅತ್ಯಂತ ಕಷ್ಟಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.